ನೆನ್ನೆ ಮಾರ್ಕೆಟಿಂದ ನಮ್ಮ ಅಮ್ಮ ಹೂವು, ಹಣ್ಣುಗಳು, ತರಕಾರಿ ಎಲ್ಲ ತಂದಿದ್ರು. ಮಲ್ಲೆ ಹೂವು ಮತ್ತು ಮಲ್ಲಿಗೆ ಹೂವು ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ. ಅದಕ್ಕಾಗಿ ಅವರು ಮಾರ್ಕೆಟ್ಗೆ ಹೋದಾಗೆಲ್ಲ ಮಲ್ಲೆ ಹೂವು ಅಥವಾ ಮಲ್ಲಿಗೆ ಹೂವು ಏನೇ ಇದ್ರೂ ತೊಗೊಬರ್ತಾರೆ, ಅಥವಾ ಅವಳಿಗೋಸ್ಕರ ತೊಗೊಬರೋದು. ಮನೇಲಿ ಪಪ್ಪಾಯ ಇತ್ತು, ಪಪ್ಪಾಯ ಕಟ್ ಮಾಡಿಕೊಟ್ಟೇವೆ ಮಕ್ಕಳಿಗೆ. ಮತ್ತು ಬೆಳಗ್ಗೆ ಪಾಲಕ್ ಪನ್ನೀರ್ ಮಾಡಿದ್ದೆ. ಬೇಗ ಮಾಡಬೇಕಾಯಿತು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ನೀಟಾಗಿ. ಪಾಲಕ್ ಪನ್ನೀರು ಯಾಕಂದರೆ ಆಸ್ಪತ್ರೆಗೆ ಹೋಗಬೇಕಾಗಿತ್ತು. ಏನಿಲ್ಲ, ಚೆನ್ನಾಗಿದ್ದಾಳೆ. ಸ್ವಲ್ಪ ನೀರು ಜಾಸ್ತಿ ಕೊಡಿ ಅಂತ ಹೇಳಿದ್ದಾರೆ. ಹೂವು ಕಟ್ಟಿದ್ದೆ, ಇಷ್ಟೆಲ್ಲ ಆಯಿತು. ಮತ್ತು ಸ್ವಲ್ಪ ಬಿಡಿ ಹೂವು ಅಂತ ಮಾಡ್ಕೊಂಡೆ. ಇದು ಸ್ವಲ್ಪ ಕಳ್ಸೋಕ್ಕೆ ಮತ್ತು ಆಗೋವರೆಗೂ ಚಾನ್ವಿಗೆ ಮುಡ್ಕೊಳ್ಳೋದಕ್ಕೆ. ಅದರಲ್ಲಿ ಬಿಡಿ ಹೂವು ಅಂತ ಬರ್ತಲ್ಲ, ಅದರಲ್ಲಿ ಈ ಥರ ಹಾರ ಮಾಡಿದೆ. ಆಸ್ಪತ್ರೆಯಿಂದ ಬಂದು ಹೂವು ಎಲ್ಲ ಕಟ್ಟಿದೆ. ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಗೋಬಿ ತಂದಿದ್ರು ಮಕ್ಕಳಿಗೆ. ಮತ್ತು ನೈಟು ವಿಡಿಯೋ ಮಾಡೋಕ್ಕಾಗಿಲ್ಲ. ಬೆಳಿಗ್ಗೆ ಬೇಗ ಎದ್ದು 5 ಗಂಟೆಗೆ ಎದ್ದು ನೀಟಾಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈಚೆಗಡೆ ಎಲ್ಲ ರಂಗೋಲಿ ಎಲ್ಲ ಬಿಟ್ಟೆ. ಪೂಜೆನೂ ಬೆಳಗ್ಗೆನೇ ಬೇಗನೆ ಮಾಡಿಬಿಡ್ತೀವಿ ಮನೇಲಿ. ಟೊಮೊಟೊ ಬಾತು, ಮೊಸರು ಬಜ್ಜಿ ಮಾಡಿದ್ದೆ. ಎಳ್ಬತ್ತಿ ಮತ್ತು ಎಳ್ಳು ತಂದಿದ್ರು, ಅದನ್ನು ಕಪ್ಪು ದಾರದಲ್ಲಿ ಕಟ್ಕೊಂಡೆ. ನಾನು ಶನಿವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ 9 ಎಳ್ಬತ್ತಿನ ಹಚ್ಚಿಸ್ತೀನಿ. ಹೂವು ಎಲ್ಲ ತಂದಿದ್ರಲ್ವ, ಚಾನ್ವಿಗೆ ಹೂವು ಎಲ್ಲ ಮುಡಿಸಿ ರೆಡಿ ಮಾಡಿದ್ದೆ. ಪ್ಲೀಸ್ ಸುಚಿ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.